ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಈಗಾಗಲೇ ಕರ್ನಾಟಕ ರಾಜಕೀಯದಲ್ಲಿ ನಿಮಗೆ ಗೊತ್ತದ ಭಾಳಷ್ಟು ತೀವ್ರವಾದಂತಹ ತಿಕ್ಕಾಟ ಮುಗಿತನ್ನೋದ್ರಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದರಲ್ಲಿ ಅನೇಕ ಕಾಲ್ಪನಿಕ ವಿಷಯಗಳಿರ್ಬೋದು, ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಹಿಂಬಾಲಕ ವಿಷಯ ಇರ್ಬೋದು. ಇದೇ ಒಂದು ಸಂದರ್ಭದಲ್ಲಿ ನೋಟಿಸು ಬಂದದ ಪೊಲೀಸ್ ದೆಹಲಿ ಅವರಿಂದ ನಮ್ಮ DK ಅವ್ರಿಗೆ, ನೀವು 50 ಲಕ್ಷ ಕೊಟ್ಟಿದ್ರ ಬಗ್ಗೆ ಅಂದರೆ ನ್ಯಾಷನಲ್ ಹೆರಾಲ್ಡ್ ಮೇಲೆ ಕೇಸ್ ಹಾಕಿದ ನೆಲದ ಗೊತ್ತದ ನಿಮಗೆ. ED ಪ್ರಕರಣ ದಾಖಲಾಗಿದೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ. ಹೀಗಾಗಿ ಆ ನೆಲೆಯಲ್ಲಿ ಇವ್ರು ದುಡ್ಡು ಕೊಟ್ಟಿದ್ರು ಇವತ್ತು ಮುನ್ನೆಲೆಗೆ ಬಂದದ ಚರ್ಚೆಗೆ. ಆಲ್ರೆಡಿ ನಿಮಗೆ ಗೊತ್ತದ DK ಮತ್ತು ಸಿದ್ದರಾಮಯ್ಯ ಇಬ್ಬರು ಹೊಂದಾಣಿಕೆ ಆಗಿದ್ದೀವಿ, ಏನಿಲ್ಲ ಅಂತ ಹೇಳಿದರೂ ಸಹಿತ ಒಳಗೊಳಗೆ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಇಲ್ಲ ಅನ್ನೋದು ಇವೆಲ್ಲ ಘಟನೆಗಳು ತೋರಿಸ್ತಾ ಇದ್ದಾವೆ. ಜೊತೆಗೆ ಇದನ್ನು ಇನ್ನಷ್ಟು ವೈಡ್ ಮಾಡೋ ಸಲುವಾಗಿ ವಿರೋಧ ಪಕ್ಷ BJP ಏನಾದರೂ ಗದ್ದಲ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಮಾತು. ಯಾಕಂದರೆ BJP ಒಂದು ಆಸೆ ಇತ್ತು, ಮೋಸ್ಟ್ಲಿ DK ಜಿಗಿದು ಬರ್ಬೋದು ಅಂತೇಳಿ 45 ಜನರನ್ನು ತೊಗೊಂಡು. ಆದರೆ ಅದು ಇತ್ತೀಚೆಗೆ ಅದು ಸುಳ್ಳು ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ DK ಅವ್ರಿಗೆ ಇಲ್ಲೂ CM ಮಾಡಬಾರದು ಅನ್ನೋ ಕಾರಣಕ್ಕೆ ಈಗ DK ನಮ್ಮ ಹೈಕಮಾಂಡ್ಗೆ ಇಲ್ಲಿವರೆಗೆ ಒಂದು ನಮ್ಮ ಇವ್ರ ಬಗ್ಗೆ ಸಿದ್ದರಾಮಯ್ಯರ ಬಗ್ಗೆ ಒಂದು ಕ್ಲೀನ್ ಇಮೇಜ್ ಇತ್ತು. ಇಲ್ಲಪ್ಪ ಭ್ರಷ್ಟಾಚಾರ ಅಂಟಿಸ್ಕೊಂಡಿಲ್ಲ, ಒಳ್ಳೆಯ ವ್ಯಕ್ತಿ ಅಂತೇಳಿ. ಆದರೆ ಈಗಾಗಲೇ ನಿಮ್ಗೆ ಗೊತ್ತದ ಅರ್ಕಾವತಿಯ ಬಗ್ಗೆ ಗೊತ್ತದ, ಅಂದ್ರೆ ಮುಡಾದು ಗೊತ್ತದ. ಮುಡಾದು ಬಂತು, ಅಂದ್ರೆ ವಾಲ್ಮೀಕಿ ಹಗರಣದ ಬಂತು, ಅಲ್ಲಿ